ಮತ್ತು ಚಾಚೂಡ ಸುದ್ದಿ ನೋಡ ವಿಶೇಷ ನಮ್ಮ ಕಡೆ ಸುದ್ದಿಗೆ ಸ್ವಾಗತ. ಧಾರವಾಡ ಅಂದ್ರ ನೆನಪಾಗೋದು ವಸಂತ ಕವಿ ದ.ರಾ ಬೇಂದ್ರೆಯವರು ಮತ್ತು ಅವರ ಸಾಧನಕೇರಿ. ಅವರ ಕಾವ್ಯಕ್ಕೆ ಸ್ಫೂರ್ತಿಯಾಗಿತ್ತು ಈ ಸಾಧನಕೇರಿ. ಇಂಥ ಸಾಧನಕೇರಿ ಈಗ ಭಾರಿ ಚಂದಾಗೈತಿ. ಅಷ್ಟ ಅಲ್ದ ಅವಳಿ ಮಂದಿಗ ಪ್ರವಾಸಿ ತಾಣ ಆಗೈತಿ. ನಿಮ್ಮನ್ನ ಒಂದ್ಸಲ ಈ ಗಾರ್ಡನ್ದಾಗ ಸುತ್ತಾಡಿಸ್ತೇನೆ ಬರ್ರಿ. ಧಾರವಾಡ ಅಂದ್ರೆ ನೆನಪಾಗೋದ ನಮ್ಮ ವರಕವಿ ಬೇಂದ್ರೆಯವರ. ಈ ಊರಿಗೆ ಬಂದ ಮಂದಿ ಎಲ್ಲ ಈ ಬೇಂದ್ರೆ ಕೆರೆನ ಒಂದ್ಸಲ ನೋಡೇ ಹೋಗ್ತಾರ. ಬೇಂದ್ರೆಯವರ ಕಾವ್ಯಕ್ಕೆ ಸ್ಫೂರ್ತಿಗೆ ನೆಲೆಯಾಗಿದ್ದ ಕೆರೆ ಇವತ್ತು ಪ್ರವಾಸಿ ತಾಣ ಆಗಿ ಬದಲಾಗೈತ. ಯಾಕಂದ್ರೆ ಇವತ್ತು ಬರೋರು ಎಲ್ಲಾ ಮಂದಿ ಕೂಡ ಈ ಕೆರೆನ ಒಂದ್ಸಲ ನೋಡಿ ಹೋಗ್ತಾರ. ಅಷ್ಟು ಚಂದ ಮಾಡ್ಯಾರ ನಮ್ಮ ಜಿಲ್ಲಾಡಳಿತ. ಬರ್ರಿ ಒಂದ್ಸಲ ಒಳಗಡೆ ಹೋಗಿ ನೋಡಿ ಬರೋಣ. ವಾರದ ರಜೆ ದಿನ ಕೂಡ ಇಲ್ಲಿ ಮಜಾ ಮಾಡಕ ಚಂದಾಗಿ ಟ್ರೈನ್ ಕೂಡ ವ್ಯವಸ್ಥೆ ಮಾಡ್ಯಾರ. ಯಾಕಂದ್ರೆ ಇಲ್ಲಿ ಬರೋ ಮಂದಿ ಎಲ್ಲ ಭಾರಿ ಮಸ್ತಾಗಿ ಮಜಾ ಮಾಡ್ಕೊತಾ ಟ್ರೈನ್ನಾಗ ಒಂದಿನ ಬಂದು ಕಾಲ ಕಳೀತಾರ. ಇಲ್ಲಿ ಬಹಳ ಚಂದಂಗ್ ಮೂರ್ತಿಗಳು ಮಾಡ್ಯಾರ. ಕವಿ ಬೇಂದ್ರೆ ಪದ್ಯದಾಗ ಏನ್ ಗ್ರಾಮೀಣ ಸೊಗಡು ಬರ್ತಿತ್ತು ಅವೆಲ್ಲ ಸೊಗಡನ್ನು ಬಿಂಬಿಸುವಂತ ಮೂರ್ತಿಗಳೇ ಇಲ್ಲದವ. ಅಷ್ಟೇ ಅಲ್ಲ, ತಾಯಿ ಮಕ್ಕಳ ಸಂಬಂಧ, ಗೆಳೆಯರ ಸಂಬಂಧ, ಜಾನಪದ ಸಾಹಿತ್ಯದ ಸಂಬಂಧ, ಈ ಸಂಬಂಧಾಗ ಏನೋ ಒಂದ ಅಡಗಿದೆ ಅನ್ನೋಂತ ಈ ಮೂರ್ತಿ ಹೇಳತ್ತ. ಒಂದೊಂದು ಮೂರ್ತಿಗಳ ಒಂದೊಂದು ಪದ್ಯದ ಕವಿತೆಯನ್ನು ಸಾರಿ ಹೇಳ್ತಾವ. ಈ ಬೇಂದ್ರೆ ಗಾರ್ಡನ್ದಾಗ ಆಟ ಆಡೋದ, ಮಜಾ ಮಾಡೋದ, ನೋಡೋದ ಅಷ್ಟ ಅಲ್ಲ, ಇಲ್ಲಿ ಬೋಟಿಂಗ್ ಮಜಾ ಕೂಡ ನೀವು ಅನುಭವಿಸ್ಬೇಕು. ಯಾಕಂದ್ರೆ ಇಲ್ಲಿ ಬೋಟಿಂಗ್ ಮಾಡಿದ್ರೆ ಎಂಥವ್ರ ಮನಸ್ಸು ಕೂಡ ಉಲ್ಲಾಸಗೊಳ್ತೈತಿ. ಕೇವಲ 10 ರೂಪಾಯಿದಾಗ ಸಿಂಗಲ್ ಬೋಟಿಂಗ್, 20 ರೂಪಾಯಿದಾಗ ಫ್ಯಾಮಿಲಿ ಬೋಟಿಂಗ್. ಒಂದ್ ಸಲ ಹೋಗಿ ಬಂದ್ರೆ ಅದ್ರ ಮಜಾನ ಬೇರೆ. ಯಾಕಂದ್ರೆ 20 ರೂಪಾಯಿದಾಗ ಇಡೀ ಕೆರೆ ನೀವು ಸುತ್ತಾಡ್ತೀರಿ. ಚಂದಾಗೈತಿ ಈ ಬೇಂದ್ರೆ ಗಾರ್ಡನ್. ಒಂದ್ಸಲ ಸುತ್ತಾಡಿದ್ರೆ ಗೊತ್ತಾಗತ್ತ ಇದ್ರ ಅನುಭವ. ಯಾರು ಇನ್ ಮುಂದೆ ಮಿಸ್ ಮಾಡ್ಕೊಳ್ಳದ ಈ ಬೇಂದ್ರೆ ಗಾರ್ಡನ್ ಒಂದ್ಸಲ ಬಂದು ನೋಡ್ರಿ. ಕ್ಯಾಮ್ರಾಮನ್ ಗುರುರಾಜ್ ಜೊಂದಿಗೆ ಅಮರೇಶ್ ಪಿ ರಾಥೋಡ್, ಸುವರ್ಣ ನ್ಯೂಸ್ 24/7 ಧಾರವಾಡ. ನಮ್ಮ ಉತ್ತರ ಕರ್ನಾಟಕದಾಗ ಟಗರಿನ ಜಗಳ ಐತಂದ್ರೆ ಸಾಕು, ಅಲ್ಲಿ ಭಾಳ ಮಂದಿ ಸೇರ್ತಾರ. ಮತ್ತು ಈ ಟಗರ್ ಕಾಳಗಕ್ಕ ಜಾತ್ರೆಗ ಭಾಳ ಕಿಮ್ಮತ್ತೈತಿ. ಬರ್ರಿ ಹಂಗಾದ್ರ ಬಾಗಲಕೋಟೆ ಕಗಲ್ಗೊಂಬದಾಗ ಆದ ಟಗರಿನ ಕಾಳಗ ಒಮ್ಮೆ ನೋಡಿ ಬರೋಮ. ಇದ ನಮ್ಮ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಕಗಲ್ಗೊಂಬ ಊರ. ಇಲ್ಲಿ ರಮಾನಂದ ಸ್ವಾಮಿಗಳ ಜಾತ್ರೆಗ ನಡೆದ ಟಗರಿನ ಕಾಳಗ ಮಸ್ತ್ ಇತ್ತು. ಈ ಗ್ರಾಮದಾಗ ನಡೆದ ಟಗರಿನ ಕಾಳಗಕ್ಕ ಸುತ್ತ 18 ಹಳ್ಳಿಯಿಂದ ಟಗರುಗಳು ಬಂದಿದ್ವು. ಅಷ್ಟೇ ಅಲ್ದ ಪಕ್ಕದ ಬೆಳಗಾವಿ, ಗದಗ, ವಿಜಾಪುರ, ಹುಬ್ಬಳ್ಳಿ, ಹಾವೇರಿ ಹಿಂಗ ಬ್ಯಾರೆ ಬ್ಯಾರೆ ಜಿಲ್ಲೆಯ ಕುರಿಗಾಹಿಗಳು ತಮ್ಮ ಟಗರು ಮೇಯಿಸಿ ಕಾಳಗಕ್ಕ ತಂದು ನಿಲ್ಸಿದ್ರು. ಹಾಲು, ಹುಳ್ಳಿ ಏನ್ರಿ ಹುಲ್ಲಿಗೆಲ್ಲ ತಿನ್ನಿಸ್ತೀವಿ. ಅದಕ್ಕೆ ಬೆಳೆಸಕ್ಕೆ ಮತ್ತೆ ಭಾಳ ಕಷ್ಟ ಐತ್ರಿ. ಆದ್ರೂ ಎಲ್ಲಾದ್ರೂ ಬಿಡಂಗಿಲ್ಲ, ಬೆಳೆಸ್ತೀವಿ ಚಂದಾಗಿ. ಅದಕ್ಕೆ ಎಲ್ಲ ಕಾಂಪಿಟೇಷನ್ ಐತೆ, ಬೆಳೆಸಿ ಫಸ್ಟ್ ಅಂತ ಎಲ್ಲ ಕಡೆ ಆಗೈತ್ರಿ. ಈ ಊರಿಗೆ ಬಂದೀವಿ, ಇಲ್ಲೂ ಫಸ್ಟ್ ಆಗೈತೆ ನಮ್ದು. ಹಿಂಗ ಟಗರಿನ ಕಾಳಗ ಐತಿ ಅಂದ್ರೆ ಸಾಕ, 1 ತಿಂಗಳ ಮೊದಲ ಅವಕ್ಕ ಅನ್ನ, ಹಾಲು, ಗೋಧಿ, ಪಾಯಸ ತಿನ್ನಿಸಿ ಗಟ್ಮುಟ್ ಮಾಡಿ ಮೈದಾನಕ್ಕೆ ತಂದು ಬಿಡ್ತಾರ. ಬೆಳಗ್ಗೆ 4 ಗಂಟೆಗೆ ಎದ್ದು ರನ್ನಿಂಗ್ ಮಾಡಿಸ್ತೀವಿ ಕುರಿಗೆ. ರನ್ನಿಂಗ್ ಆಗಿದ್ರೆ ಸ್ವಲ್ಪ ದಮ್ಮು ಹೊರಗಡೆ ಹೋಗುತ್ತೆ ಅಂತ ಬೆಳಗ್ಗೆ ಹಾಲು ಹಾಕ್ತೀವಿ, 1 ಲೀಟ್ರು ಮೊಟ್ಟೆ ಹಾಕ್ತೀವಿ, ಆಮೇಲೆ ಉಳ್ಳಿ ಹಾಕ್ತೀವಿ, ಮತ್ತೆ ಮಧ್ಯಾಹ್ನ ಹುಲ್ಲು ಹಾಕ್ತೀವಿ.
ಸಾಯಂಕಾಲ ಮತ್ತೆ ಊಟ ಇದು ಹುಲ್ಲಾಕಿ ಮೇಲೆ ಹಾಲು ಕುಡಿಸಿ ಮತ್ತೆ ರನ್ನಿಂಗ್ ತಗೊಂಡು ಹೋಗ್ತೀವಿ. ಬರೀ ಕ್ರಿಕೆಟ್ ಅಂತ ಹೇಳಿ ಗ್ರಾಮೀಣ ಆಟಕ್ಕೆ ಕಿಮ್ಮತ್ ಕೊಡವಲ್ರು ಈಗಿನ ಹುಡುಗರು. ಆದ್ರ ಟಗರಿನ ಕಾಳಗ ಜನಪ್ರಿಯತೆ ಹೆಚ್ಚಿಸ್ಕೊಂಡು ಹೊಂಟೈತಿ. ಇದು ಹಿಂಗ ಮುಂದುವರಿಲಿ, ನಮ್ಮ ಆಟಗಳು ಬೆಳಿಲಿ ಅನ್ನೋದ ನಮ್ ಉತ್ತರ ಕರ್ನಾಟಕದ ಮಂದಿ ಆಸೆ ನೋಡ್ರಿ. ಮಲ್ಲಿಕಾರ್ಜುನ ಹೊಸಮನಿ, ಸುವರ್ಣ ನ್ಯೂಸ್ 24/7 ಬಾಗಲಕೋಟ್. ಎಲ್ಲ ಕಡೆ ಭಕ್ತರು ಹರಕೆ ತೀರ್ಸಾಕ ದೇವರಿಗೆ ಬೆಳ್ಳಿ ಬಂಗಾರ ರೊಕ್ಕ ಕೊಡೋದು ಇದ್ದದ್ದ. ಆದ್ರೆ ಬಾಗಲಕೋಟೆ ಜಿಲ್ಲೆ ಬನಹಟ್ಟಿ ಕಾಡಸಿದ್ದೇಶ್ವರ ಜಾತ್ರೆಗ ಸ್ವಲ್ಪ ಬ್ಯಾರೇನೇ ಐತ್ ನೋಡ್ರಿ. ಇಲ್ಲಿ ಪಟಾಕ್ಷಿ ಸುಟ್ಟು ಹರಕೆ ತೀರ್ಸ್ಕೊಂತಾರ. ಹಿಂಗ ಪಟಾಕ್ಸಿ ಸುಡೋದ ಹರ್ಕಿ ತೀರ್ಸೋ ಸಲುವಾಗಿ ನೋಡ್ರಿ. ಬಾಗಲಕೋಟೆ ಜಿಲ್ಲಾ ಬನಹಟ್ಟಿ ಕಾಡಸಿದ್ದೇಶ್ವರ ಜಾತ್ರೆ ಸ್ಪೆಷಾಲಿಟಿ ಇದ. ಪ್ರತಿ ವರ್ಷ ಅನಂತ ಹುಣ್ಣಿಮೆ ನಂತರ 3 ದಿನ ನಡೆಯೋ ಈ ಜಾತ್ರೆಯಾಗ ಭಕ್ತರ ತಮ್ಮ ಮನಸ್ನ್ಯಾಗಿದ್ದ ಆಸೆ ಈಡೇರಿದ್ರ ಸಾವಿರಾರು ರೂಪಾಯಿದ ಪಟಾಕ್ಸಿ ಹೊಡಿತಾರ. ಮಟ ಮಧ್ಯಾಹ್ನದಾಗ ಪಟಾಕ್ಸಿ ಹೊಡಿಯಾಕ ಶುರು ಮಾಡ್ತಾರ. ಕಾಡಸಿದ್ದೇಶ್ವರ ಬೆಟ್ಟಿಗೆ ಹೋಗ್ಬೇಕಾದ್ರೆ ಕಾಡು ಮೃಗಗಳು ಇರ್ತಿದ್ವು. ದಾರಿಯಲ್ಲಿ ಹಿಲಾಲಗಳನ್ನು ಹಚ್ಕೊಂಡು ಪಟಾಕ್ಷಿಗಳನ್ನು ಹರ್ಸ್ಕೊಂತ ಹೋಗ್ತಿದ್ರು. ಆ ಕಾರಣಕ್ಕೆ ಆ ಪರಂಪರೆ, ಆ ಸಂಪ್ರದಾಯ ಇದುವರೆಗೂ ಉಳಿದು ಬಂದೈತೆ ಅಂತೇಳಿ ನಮಗೆ ಅನ್ನಿಸ್ತದೆ. ಕಳಸಿನ ದಿನ ಅಂತೇಳಿ ಸುಮಾರು 5 ದಿನಗಳವರೆಗೆ ಅತ್ಯಂತ ವಿಜೃಂಭಣೆಯಿಂದ ನಡೆಯುವಂಥ ಈ ಜಾತ್ರೆ ಈಗ ವೈಭವದ ಜಾತ್ರೆ. ಇದು ಪಟಾಕಿಗಳ ಬಾಣ ಬಿರುಸುಗಳ ಜಾತ್ರೆ ಅಂತೇಳಿ ಪ್ರಸಿದ್ಧ ಆಗೈತಿ. 17ನೇ ಶತಮಾನದಾಗ ಬನಹಟ್ಟಿ ಪಟ್ಟಣದ ಕಾಡ್ನಾಗಿದ್ದ ಕಾಡಸಿದ್ದೇಶ್ವರ ಸ್ವಾಮಿ ದರ್ಶನಕ್ಕ ಭಕ್ತರು ಬರ್ತಿದ್ರಂತ. ಕಾಡು ಪ್ರಾಣಿ ಹೆದರ್ಸಾಕಂತ ಮದ್ದು ಹಚ್ತಿದ್ರಂತ. ಅದ ಸಂಪ್ರದಾಯ ಈಗೂ ಮುಂದುವರೆದೈತಿ. ಈ ಜಾತ್ರೆಗೆ ಸುತ್ತಳ್ಳಿ ಅಲ್ದ ಗದಗ, ಬೆಳಗಾವಿ, ಬಿಜಾಪುರ, ಮಹಾರಾಷ್ಟ್ರದ ಸಾಂಗ್ಲಿ, ಪೂನಾ, ಬಾಂಬೆ, ಮೀರಜ್ ಮಂದಿನೂ ಬರ್ತೈತೆ. ಭಕ್ತರ ಬೇಡಿಕೆಗಳನ್ನು ಈಡೇರಿಸುವಂಥ ಸಾಮರ್ಥ್ಯ, ಶಕ್ತಿ, ಸಿದ್ಧಿಪುರುಷ ಅವರಲ್ಲಿತ್ತು. ಒಬ್ಬೊಬ್ಬರು ಕನಿಷ್ಠ 4,000ದಿಂದ 5,000 ರೂಪಾಯಿದವರೆಗೆ ಆರಿಸಿ ಒಟ್ಟಾರೆ 1,000 ರೂಪಾಯಿದವರೆಗೆ 1 ಕೋಟಿ ರೂಪಾಯಿದವರೆಗೆ ಮದ್ದು ಸುಡುತ್ತಿದ್ದಾರೆ. ಜಾತ್ರೆಯಾಗ 1 ಕೋಟಿಗಿಂತಾನೂ ಹೆಚ್ಚು ರೊಕ್ಕದ ಪಟಾಕ್ಸಿ ಹಚ್ತಾರ. ನೋಡಕ ಬಾಳ ಚಂದ ಅನ್ಸಿದ್ರು ರೊಕ್ಕ ಹಿಂಗ ಹಾಳು ಮಾಡೋದು ಎಷ್ಟು ಸರಿಯಲ್ಲ. ಇದನ್ನ ಕಡಿಮೆ ಮಾಡ್ರಿ ಅನ್ನೋ ಮಾತು ಕೇಳಿ ಬರ್ತೈತಿ. ಮಲ್ಲಿಕಾರ್ಜುನ್ ಹೊಸಮನಿ, ಸುವರ್ಣ ನ್ಯೂಸ್ 24/7 ಬಾಗಲಕೋಟೆ.